ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಇಡ್ಲಿಗೆ ಸಾಂಬಾರು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸಾಂಬಾರಿಗೆ ಬೇಳೆ, ತೊಗರಿ ಬೇಳೆನ ಹಾಕ್ತಾ ಇಲ್ಲ. ಬೇಳೆ ಹಾಕದಲೇ ಹೇಗೆ ಸಾಂಬಾರು ಮಾಡೋದು ಮತ್ತು ಇಡ್ಲಿ ಜೊತೆಗೆ ತುಂಬಾ ರುಚಿಯಾಗೂ ಇರುತ್ತೆ ಈ ಸಾಂಬಾರು. ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 1 ಸ್ಪೂನ್ ಸಾಸಿವೆ, ಜೀರಿಗೆ ಹಾಗೆ 1-2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು, 1-2 ಈರುಳ್ಳಿನ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1-2 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಮೆಣಸಿನ್ಕಾಯಿ, ಹಾಗೆ ಖಾರದ ಪುಡಿ, ಸಾಂಬಾರು ಪುಡಿ. ಇದಿಷ್ಟನ್ನು ಬಳಸ್ಕೊಂಡು ನಾವು ಹೇಗೆ ಸಾಂಬಾರು ಮಾಡೋದು ಇಡ್ಲಿಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಒಂದು ಪ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಈರುಳ್ಳಿನ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 1-2 ಟೊಮೊಟೊನ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹುರ್ಕೊತಾ ಇದ್ದೀನಿ. ಅದ್ರ ಜೊತೆಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಜೀರಿಗೆ, ಹಾಗೆ 2 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ಇದಿಷ್ಟನ್ನು ಹಾಕ್ಕೊಂಡು 1 ವಿಶಿಲ್ ಕುಕ್ಕರಲ್ಲಿ ಕೂಗಿಸ್ಕೋಬೋದು, ಸ್ವಲ್ಪ ನೀರನ್ನು ಹಾಕ್ಕೊಂಡು. ಈ ಥರ ಮಾಡೋದ್ರಿಂದ ನಮಗಿನ್ನೂ ಬೇಗನೆ ಆಗುತ್ತೆ ಸಾಂಬಾರು. ಇದಿಷ್ಟು ಚೆನ್ನಾಗಿ ಮೆತ್ತಗೆ ಬೇಯಿಸಬೇಕು ಅಂತ ಏನಿಲ್ಲ, ಒಂದು ಮೀಡಿಯಮ್ಮಾಗಿ ಫ್ರೈ ಆದ್ರೂ ಸಾಕು. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕು. ಆರಿದ್ದಾದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ. ಇಲ್ಲಿ ಕಡಲೆಬೇಳೆ ಏನಕ್ಕೆ ಹಾಕಿದ್ದೀನಿ ಅಂದರೆ, ನಾವು ಬೇಳೆ ಬಳಸ್ದಲೇ ಇರೋದ್ರಿಂದ, ಅಂದರೆ ತೊಗರಿ ಬೇಳೆ ಬಳಸ್ದಲೇ ಇರೋದ್ರಿಂದ ನಾವೇನು ಮಾಡ್ತೀವಲ್ಲ ಸಾರು ಸ್ವಲ್ಪ ಮಂದ ಬರುತ್ತೆ. ಈ ಕಡಲೆಬೇಳೆ ಇಲ್ಲ ಅಂದರೆ ಕಡಲೆ ಹಿಟ್ಟು ಬರುತ್ತಲ್ವ, ಸೊ ಕಡಲೆ ಹಿಟ್ಟು 1 ಸ್ಪೂನ್ ಹಾಕ್ಕೋಬೋದು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಸಾಂಬಾರು ಪುಡಿ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಆಲ್ರೆಡಿ 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನುಣ್ಣಗೆ ರುಬ್ಕೋಬೇಕು, ನೋಡ್ತಾ ಇದ್ರಲ್ಲ, ಸೊ ಈ ಥರ ತರಿಯಾಗಿರಬಾರ್ದು, ನುಣ್ಣಗೆ ರುಬ್ಕೋಬೇಕು. ಇಷ್ಟು ರುಬ್ಬಿಟ್ರೆ ಸಾರು ಆಲ್ಮೋಸ್ಟ್ ರೆಡಿ ಆದಂಗೆ. ಈಗ ಒಂದು ಪಾತ್ರೆಯಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಾಗೆ 1-2 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಒಗ್ಗರಣೆ ಹಾಕ್ತಿದ್ದಂಗೆ ಕರಿಬೇವನ್ನ ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ. ಸಾಂಬಾರಿಗೆ ಹಿಂಗು ಹಾಕಿದ್ರೇ ರುಚಿ ಬರೋದು. ಈಗ ನಾವೇನು ಮಸಾಲಾನ ರುಬ್ಬಿಟ್ಕೊಂಡಿರ್ತೀವಲ್ಲ, ಸೊ ಆ ಮಸಾಲಾನೆಲ್ಲ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಸೊ ಎಷ್ಟು ಈಸಿಯಾಗಿ ಸಾಂಬಾರು ರೆಡಿ ಆಗ್ತದೆ ಅಂದ್ಬಿಟ್ಟು. ಸೊ ಇಷ್ಟು ಸಿಂಪಲ್ಲಾಗಿ ಬೇಳೆ ಹಾಕದಿದ್ದಂಗೆ ಸಾಂಬಾರು ಮಾಡಿದ್ರೆ ಇಡ್ಲಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ನಾವು ಇಡ್ಲಿ ಜೊತೆಗೆ ಬೇಳೆ ಸಾರು ಮಾಡಿದಾಗ ಬೌಲಲ್ಲಿ ಹಾಕ್ಕೊಂಡು ತಿನ್ನಬೇಕಾದ್ರೆ ಬೇಳೆ ಎಲ್ಲ ಕೆಳಗೆ ಉಳಿದ್ಬಿಡುತ್ತೆ. ಸೊ ಈ ಸಾಂಬಾರು ಆ ಥರ ಅಲ್ಲ, ಫುಲ್ ಖಾಲಿಯಾಗಿ ಹೋಗ್ಬಿಡುತ್ತೆ. ಹಾಗೆ ತುಂಬಾ ರುಚಿಯಾಗಿದೆ. ನೀವು ಬೇಳೆ ಹಾಕಿಲ್ಲ ಅಂತಲೇ ಅನಿಸೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಮಂದ ಬಂದಿದೆ ಸಾರು ಅಂತ. ಸೊ ಇಷ್ಟು ಮಂದ ಬರಬೇಕಂದ್ರೆ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಲ್ಲ, ಆ ಕಡಲೆಬೇಳೆನ ಸ್ಕಿಪ್ ಮಾಡಿದ್ರೆ ನಿಮಗಿಷ್ಟು ಮಂದ ಬರೋದಿಲ್ಲ ಸಾರು. ಸೊ ಕಡಲೆಬೇಳೆ ಇಲ್ಲ ಅಂದರೆ ಕಡಲೆ ಹಿಟ್ಟನ್ನಾದರೂ 1 ಸ್ಪೂನಷ್ಟನ್ನ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಸೊ ಹುಣಸೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲನ ಹಾಕಬೇಕು. ನಿಮಗೆ ತುಂಬ ಮಂದ ಬರ್ತದೆ ಸಾರು ಅಂದರೆ ಸ್ವಲ್ಪ ನೀರಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇದು ಚೆನ್ನಾಗಿ ಕುದೀತು ಅಂದರೆ ಸಾರು ರೆಡಿ ಆಗುತ್ತೆ. ಸೊ ಒಂದು 5 ಮಿನಿಟ್ಸಲ್ಲೇ ನಮಗೆ ಇನ್ಸ್ಟೆಂಟಾಗಿ ಇಡ್ಲಿಗೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಮಾರ್ನಿಂಗ್ ಇಡ್ಲಿ, ಸಾಂಬಾರು, ಚಟ್ನಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಆವಾಗ ಈ ಥರ ಕ್ವಿಕ್ಕಾಗಿ ಒಂದು ಸಾಂಬಾರು ಮಾಡ್ಕೊಬಿಟ್ರೆ ಇಡ್ಲಿ ಜೊತೆಗೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅನ್ನೋ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಈ ಸಾರು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಸಿಂಪಲ್ ವಿಡಿಯೋಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.